ಎಂಇಎಸ್ ಪುಂಡಾಟವನ್ನ ಖಂಡಿಸಿ ಕನ್ನಡ ಪರ ಸಂಘಟನೆಯವರು ಇವತ್ತು ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ. ಆದರೆ ಕೆಲವೆಡೆ ನೀರಸವಾದಂತ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ರಾಜ್ಯದಲ್ಲಿ ಎಂದಿನಂತೆ ಇದೆ ಬಸ್ಗಳ ಸಂಚಾರ, ಆಟೋ ಟ್ಯಾಕ್ಸಿಗಳ ಸಂಚಾರದಲ್ಲೂ ಕೂಡ ವ್ಯತ್ಯಯ ಇಲ್ಲ. ಪ್ರಯಾಣಿಕರಿಗೆ ಒಂದು ಸ್ವಲ್ಪ ಗೊಂದಲ ಇತ್ತು. ಮುಂಜಾನೆ ಯಾವುದೋ ಒಂದು ಊರಿಗೆ ಹೋಗಿ ಇಳ್ಕೊಂಡಂತ ಸಂದರ್ಭದಲ್ಲಿ ಅಲ್ಲಿ ಮನೆಗೆ ತಲುಪೋದಕ್ಕೆ ಬಸ್ ಅಥವಾ ಟ್ಯಾಕ್ಸಿ ಆಟೋ ಸೇವೆಗಳು ಸಿಗುತ್ತೋ ಇಲ್ವೋ, ವ್ಯತ್ಯಾಸಗಳಾದರೆ ನಾವು ಹೆಂಗೆ ನಮ್ಮ ಮನೆ ತಲುಪೋದು ಅಂತೇಳಿ ಒಂದು ಸ್ವಲ್ಪ ಗೊಂದಲ ಇತ್ತು. ಈ ನಿಟ್ಟಲ್ಲಿ ಸ್ವಲ್ಪ ಆತಂಕದಲ್ಲೇ ಇದ್ರು. ಆದರೆ ಕರ್ನಾಟಕ ಬಂದ್ಗೆ ಇದೀಗ ನೀರಸವಾದಂಥ ಪ್ರತಿಕ್ರಿಯೆ ಇಲ್ಲಿ ತನಕ ವ್ಯಕ್ತವಾಗಿದೆ. ಆಟೋ ಟ್ಯಾಕ್ಸಿಗಳ ಸಂಚಾರದಲ್ಲಿ ಯಾವುದೇ ವ್ಯತ್ಯಯ ಆಗಿಲ್ಲ. ಹೋಟೆಲ್ಗಳು ಎಂದಿನಂತೆ ಓಪನ್ ಆಗಿವೆ, ಅಂಗಡಿಗಳು ಓಪನ್ ಆಗಿದೆ, ಮಾರ್ಕೆಟ್ನಲ್ಲಿ ಎಂದಿನಂತೆ ವ್ಯಾಪಾರ ವಹಿವಾಟು ನಡೀತಾ ಇದೆ. ಇನ್ನು ಬೆಂಗಳೂರಲ್ಲಿ ಟೌನ್ ಹಾಲ್ ಬಳಿಯಲ್ಲಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಟೌನ್ ಹಾಲ್ ಬಳಿಯಲ್ಲಿ ಪ್ರತಿಭಟನೆಗೆ ಅಂತೇಳಿ ವಾಟಾಳ್ ನಾಗರಾಜ್ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅವ್ರ ನೇತೃತ್ವದಲ್ಲಿ ಪ್ರತಿಭಟನೆಗೆ ತಯಾರಿಗಳು ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಪೊಲೀಸರು ಹೆಚ್ಚಿನ ಭದ್ರತೆಯನ್ನ ಟೌನ್ ಹಾಲ್ ಬಳಿಯಲ್ಲಿ ಕೊಟ್ಟಿದ್ದಾರೆ. ಒಟ್ಟಲ್ಲಿ ಕರ್ನಾಟಕ ಬಂದ್ಗೆ ನೀರಸವಾದಂತ ಪ್ರತಿಕ್ರಿಯೆ ಇಲ್ಲಿವರೆಗೆ ವ್ಯಕ್ತವಾಗಿದೆ. ಅಂದ್ರೆ ಮುಂಚೆನೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಗೊಂದಲಗಳು ಇದ್ವು, ಡೌಟ್ ಇತ್ತು. ಕಾರಣ ಕೆಲವರು ನಾವು ಬೆಂಬಲಿಸ್ತೀವಿ ನೈತಿಕವಾಗಿ ಅಂತಂದ್ರು, ಇನ್ನು ಕೆಲವರು ನಮ್ಮ ಬೆಂಬಲ ಇಲ್ಲ, ಎಕ್ಸಾಮ್ಸ್ ಬೇರೆ ನಡೀತಾ ಇದೆ, ಇವರು ಏಕಾಏಕಿ ಬಂದ್ ಮಾಡಿದ್ರೆ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿದ್ರೆ ವ್ಯಾಪಾರ ವಹಿವಾಟಿನ ಮೇಲೆ ಹೊಡೆತ ಬೀಳುತ್ತೆ. ಈ ನಿಟ್ಟಲ್ಲಿ ನಾವು ಇವರಿಗೆ ಬೇಡಿಕೆಗಳು ಏನೇನು ಇಡ್ತಾ ಇದ್ದಾರೆ ಸರ್ಕಾರದ ಮುಂದೆ ಅದಕ್ಕೆ ಸಪೋರ್ಟಿವ್ ಆಗಿದ್ದೀವಿ, ಆದರೆ ಬಂದ್ಗೆ ನಾವು ಕೈ ಜೋಡಿಸೋದಿಲ್ಲ, ಇವ್ರು ಏನು ಕರೆ ಕೊಟ್ಟಿದ್ದಾರೆ ನೈತಿಕವಾಗಿ ಬೆಂಬಲಿಸ್ತೀವಿ ಅಂತ ಹೇಳಿದ್ರು. ಅದರಂತೆ ಈಗ ಕರ್ನಾಟಕದಾದ್ಯಂತ ನಾವು ನೋಡೋದಾದ್ರೆ ಇವತ್ತಿನ ಬಂದ್ಗೆ ನೀರಸವಾದಂಥ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಎಂದಿನಂತೆ ಸಂಚಾರ ರಾಜ್ಯಾದ್ಯಂತ ಕಂಡು ಬರ್ತಾ ಇದೆ. ಪ್ರಮುಖ ಮಾರ್ಕೆಟ್ಗಳಲ್ಲಿ ವ್ಯಾಪಾರ ವಹಿವಾಟು ಯಥಾಸ್ಥಿತಿಯಲ್ಲೇ ನಡೀತಾ ಇದೆ. ಇನ್ನು ಬೆಂಗಳೂರಲ್ಲಿ ನಾವು ನೋಡೋದಾದ್ರೆ ಟೌನ್ ಹಾಲ್ ಬಳಿಯಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆಗೆ ಅಂತ ಹೇಳಿ ಪ್ಲಾನ್ಗಳು ಆಗಿದೆ. ಈ ನಿಟ್ಟಿನಲ್ಲಿ ಆ ಭಾಗದಲ್ಲಿ ಪೊಲೀಸರು ಹೆಚ್ಚಿನ ಭದ್ರತೆಯನ್ನ ಕೈಗೊಳ್ತಾ ಇದ್ದಾರೆ. ಮೆಜೆಸ್ಟಿಕ್ ಎಂದಿನಂತೆ ಬಸ್ ಸಂಚಾರವನ್ನು ಗಮನಿಸ್ತಾ ಇದ್ದೀವಿ. ಅಲ್ಲಿ ಇನ್ನೊಂದು ಕಡೆ ಮಾರ್ಕೆಟ್ನಲ್ಲೂ ಅಷ್ಟೇ ಯಥಾ ಪ್ರಕಾರವಾಗಿ ವ್ಯಾಪಾರ ವಹಿವಾಟು ನಡೀತಾ ಇದೆ. ಆಟೋ ಟ್ಯಾಕ್ಸಿ ಸೌಲಭ್ಯಗಳು ಯಥಾ ಪ್ರಕಾರವಾಗಿ ಸಿಗ್ತಾ ಇದೆ. ಹೋಟೆಲ್ಗಳು ಓಪನ್ ಇದೆ. ಬಂದ್ನ ಎಫೆಕ್ಟ್ ಇಲ್ಲಿ ತನಕ ತಟ್ಟಿಲ್ಲ, ಕಾಣಿಸ್ತಾ ಇಲ್ಲ. ನೀರಸವಾದಂಥ ಪ್ರತಿಕ್ರಿಯೆ ಇವತ್ತಿನ ಕರ್ನಾಟಕ ಬಂದ್ಗೆ ವ್ಯಕ್ತವಾಗ್ತಿರೋದನ್ನ ಗಮನಿಸ್ತಾ ಇದ್ದೀವಿ. ಇನ್ನು ಬೆಂಗಳೂರಿನ ಪ್ರಮುಖ ಭಾಗಗಳಲ್ಲಿ ಬಂದ್ನ ಎಫೆಕ್ಟ್ ಹೇಗಿದೆ ಅನ್ನೋ ಕುರಿತಂತೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಇಬ್ಬರು ರಿಪೋರ್ಟರ್ಸ್ ಬೇರೆ ಬೇರೆ ಭಾಗದಿಂದ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ಟೌನ್ ಹಾಲ್ ನಿಂದ ಹಾಗೇನೆ ಮೆಜೆಸ್ಟಿಕ್ ನಿಂದ ಆಶಿಕ್ ಹಾಗೇನೆ ಗಂಗಾಧರ್ ಕನೆಕ್ಟ್ ಆಗಿದ್ದಾರೆ. ಫಸ್ಟ್ ಟೌನ್ ಹಾಲ್ ಬಳಿ ಹೋಗ್ಬೋಣ, ಯಾಕಂದ್ರೆ ಅಲ್ಲಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆಗೆ ಕೌಂಟ್ ಡೌನ್ ಶುರುವಾಗಿದೆ. ಅಲ್ಲಿನ ಭದ್ರತೆ ಮತ್ತೆ ಎಷ್ಟು ಜನ ಸೇರಬಹುದು ಅಂತೇಳಿ ಗಂಗಾಧರ್, ವಾಟಾಳ್ ನಾಗರಾಜ್ ಕರೆ ಕೊಟ್ಟಿರುವಂತ ಮತ್ತೆ ವಿವಿಧ ಕನ್ನಡ ಪರ ಸಂಘಟನೆಗಳು ಅವ್ರ ಜೊತೆ ಕೈ ಜೋಡಿಸಿದ್ವು, ಇಲ್ಲ ಅಂತಲ್ಲ, ಬಟ್ ರಾಜ್ಯಾದ್ಯಂತ ನೀರಸವಾದಂಥ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ. ಅಲ್ಲಲ್ಲಿ ಒಂದಿಷ್ಟು ಪ್ರತಿಭಟನೆಗಳನ್ನು ಹೊರತುಪಡಿಸಿ ಇನ್ನು ಟೌನ್ ಹಾಲ್ ಬಳಿಯಲ್ಲಿ ಅವ್ರ ನೇತೃತ್ವದಲ್ಲಿ ಪ್ರತಿಭಟನೆಗೆ ಪ್ಲಾನ್ ಹೆಂಗಾಗಿದೆ, ಎಷ್ಟು ಜನ ಬರ್ಬೋದು, ಮತ್ತೆ ಪೊಲೀಸರು ಯಾವ ಥರ ಭದ್ರತೆಯನ್ನು ಕೈಗೊಂಡಿದ್ದಾರೆ? ಶರ್ಮಿತಾ ಶೆಟ್ಟಿ, ಇವತ್ತಿನ ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಏನಂದ್ರೆ ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ ವರೆಗೂ ಕೂಡ ಒಂದು ಪ್ರತಿಭಟನಾ ರ್ಯಾಲಿಯನ್ನ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಯಾವುದೇ ರೀತಿ ಅವಕಾಶವನ್ನ ಕೊಡೋದಿಲ್ಲ ಅಂತ ಪೊಲೀಸರು ಹೇಳಿದ್ರು. ಆದ್ರೆ ನಾವು ಮಾಡೇ ತೀರ್ತೇವೆ ಅಂತ ಹೇಳಿದ್ರು. 11 ಗಂಟೆಗೆ ಇಲ್ಲಿ ಪ್ರಾರಂಭ ಆಗುತ್ತೆ ಅಂತ ಹೇಳಿ ಈಗ ಪೊಲೀಸರು ಹೆಚ್ಚುವರಿಯಾಗಿ ಬಂದೋಬಸ್ತನ್ನ ಮಾಡ್ಕೊಂಡಿದ್ದಾರೆ. ಸದ್ಯ ನೀವು ನೋಡ್ಬೋದು, ಈಗಾಗಲೇ ಟ್ರಾಫಿಕ್ ಪೊಲೀಸರಾಗಿರ್ಬೋದು ಮತ್ತೆ ಲಾ ಅಂಡ್ ಆರ್ಡರ್ ಪೊಲೀಸರು ಅಂದ್ರೆ ಎಲ್ಲ ಬಂದೋಬಸ್ತನ್ನ ಮಾಡ್ಕೊಂಡಿದ್ದಾರೆ. ಮತ್ತೆ ಈಗಾಗಲೇ BMTC ಬಸ್ ಅಂದ್ರೆ ಇಲ್ಲಿ ಏನಾದ್ರು ಬಂದು ಇಲ್ಲಿಂದ ಮೂವ್ಮೆಂಟ್ ಆಗೋ ಸಂದರ್ಭದಲ್ಲಿ ಏನಾದ್ರು ಮುಂದಾದ್ರೆ ಅಂಥವ್ರನ್ನ ಕೂಡಲೇ ವಶಕ್ಕೆ ಪಡೆಯೋಕೆ ಅಲ್ಲಿ ಮುಂದಾಗಿರುವಂಥದ್ದು. ಮತ್ತೆ ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸರು ಬಂದೋಬಸ್ತನ್ನ ಮಾಡ್ಕೊಳ್ತಾ ಇರುವಂಥ ಒಂದು ವ್ಯವಸ್ಥೆಯನ್ನು ನೋಡ್ಬೋದು. ಈಗಾಗಲೇ ಸರ್ಕಲ್ ಅಲ್ಲಿ ಕೂಡ ಈ ಒಂದು ವ್ಯವಸ್ಥೆಯನ್ನ ಇಲ್ಲಿ ಮಾಡಿಕೊಂಡಿರುವಂಥದ್ದು. ಮತ್ತೆ ಈಗ ಕೆಲ ಕನ್ನಡ ಪರ ಹೋರಾಟಗಾರರಿದ್ದಾರೆ, ಅವರು ಗುಲಾಬಿ ಹೂಗಳನ್ನ ಇಟ್ಕೊಂಡು ಬಂದಿರುವಂಥದ್ದು. ಆದರೆ ಬಂದ್ಗೆ ನಮ್ಮ ಬೆಂಬಲ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು. ಮತ್ತೆ ಇವತ್ತು ಶಾಲಾ ಕಾಲೇಜುಗಳು ಎಕ್ಸಾಮ್ಸ್ಗಳಿದ್ದಾವೆ, ಇಂಥ ನಿಟ್ಟಿನಲ್ಲಿ ಬಂದ್ ಬೇಕಾ ಅನ್ನೋ ನಿಟ್ಟಿನಲ್ಲಿ ನಾವು ಹೇಳ್ತಾ ಅವರನ್ನೇ ಮಾತಾಡಿಸ್ತೀನಿ. ಸರ್, ನೀವು ಯಾವ ಸಂಘಟನೆ ಮತ್ತೆ ಇವತ್ತಿನ ಬಂದ್ಗೆ ಬೆಂಬಲ ಇಲ್ಲ ಅಂತ ಹೇಳ್ತಿದ್ರಿ, ಯಾಕೆ? ಮತ್ತೆ ಗುಲಾಬಿ ಹೂವು ಇಟ್ಕೊಂಡು ಬಂದಿರುವಂಥದ್ದು ಏನಿದ್ರು ವಿಶೇಷ ಅಂತ? ಸರ್ ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಚೇತನ್ ಕನ್ನಡಿಗ ಅಂದ್ಬಿಟ್ಟು ಕರುನಾಡ ಕಾರ್ಮಿಕರ ಸೇನೆ ವತಿಯಿಂದ ನಿನ್ನೆ ನಮ್ಮ ವಾಟಾಳ್ ನಾಗರಾಜ್ ಸಾಹೇಬರು ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ದಾರೆ, ನಾವು ಅದಕ್ಕೆ ವಿರೋಧ ಮಾಡ್ತೀವಿ. ಕರ್ನಾಟಕ ಬಂದ್ ಅವಶ್ಯಕತೆ ಇಲ್ಲ, ಬೆಂಬಲ ಇಲ್ಲ, ಹೋರಾಟಕ್ಕೆ ನಮ್ಮ ಬೆಂಬಲ ಇಲ್ಲ. ಹಾಗಾಗಿ ನಾವೇನಂದ್ರೆ ಹೋರಾಟ ಏನಿದೆ, ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ನಾಡು ನುಡಿ ಜಲ ಗಡಿ ಭಾಷೆಗೋಸ್ಕರ ನಾವು 24x7 ನಾವು ಯಾವಾಗಲೂ ನಾವು ಹೋರಾಟಕ್ಕೆ ರೆಡಿ ಇರ್ತೀವಿ. ಆದರೆ ಬಂದಿನ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಇಂದಿನ ಇದರಲ್ಲಿ ಏನಾಗ್ತಾ ಇದೆ, ಇವತ್ತಿನ ಎಕ್ಸಾಮ್ಗಳು ನನ್ನಿಂದ ಸ್ಟಾರ್ಟ್ ಆಗಿದೆ.
ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ, ಪೋಷಕರು ಆತಂಕದಲ್ಲಿದ್ದಾರೆ. ಏನಪ್ಪ ನಿನ್ನೆ ಎಕ್ಸಾಮ್ ಸ್ಟಾರ್ಟ್ ಆಗಿದೆ, ಆಗಲೇ ಇವತ್ತೆಲ್ಲ ಬಂದ್ ಮಾಡ್ತಾ ಇದ್ದಾರೆ, ನಮ್ಮ ಮಕ್ಳು ಹೇಗೆ ಹೋಗ್ತಾರೆ ಹೇಗೆ ಬರ್ತಾರೆ ಅನ್ನೋ ಒಂದು ಆತಂಕದಲ್ಲಿದ್ದಾರೆ ಮಕ್ಕಳೆಲ್ಲ. ಹಾಗಾಗಿ ನಾನು ಹೇಳೋದಿಷ್ಟೇ, ಇವತ್ತೇನು ಬಂದು ಏನೂ ಇಲ್ಲ, ದಯಮಾಡಿ ಸಾರ್ವಜನಿಕರು ಹಾಗೂ ಕಾರ್ಮಿಕರು, ದಿನಗೂಲಿ ನೌಕರರು ದಯಮಾಡಿ ಎಂದಿನಂತೆ ನಿಮ್ಮ ಯಥಾಸ್ಥಿತಿ ನೀವು ಕಾರ್ಯವೈಖರಿ ಮಾಡ್ಬೋದು ಅಂತ ಹೇಳ್ತಾ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಎಸ್ ಶರ್ಮಿತಾ, ಹಾಗೆ ನಮ್ಮ ಹಿಂಬದಿಯಲ್ಲಿ ನೋಡ್ಬೋದು, ಈಗ ಟೌನ್ ಹಾಲ್ನಲ್ಲಿ ಮುಂಭಾಗದಲ್ಲಿ ಈಗ ಇನ್ಸ್ಪೆಕ್ಟರ್ಗಳಾಗಿರ್ಬೋದು, DCP ಶೇಖರ್ ಅವರು ಕೂಡ ಅಂದರೆ ಕೇಂದ್ರ ವಿಭಾಗದ DCP ನೇತೃತ್ವದಲ್ಲಿ ಬಂದೋಬಸ್ತನ್ನು ಮಾಡ್ಕೊಂಡಿರುವಂಥದ್ದು, KSRP ತುಕಡಿಗಳು ಮತ್ತು ವಾಟರ್ ಜೆಟ್ ಎಲ್ಲ ಕೂಡ ತರ್ಕೊಂಡು ಬಂದಿದ್ದಾರೆ. ಮತ್ತು ಇಲ್ಲಿ 11 ಗಂಟೆ ಸುಮಾರಿಗೆ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಮಂದಿ ಇಲ್ಲಿ ಜಮಾವಣೆ ಆಗ್ತಾರೆ ಅಂತಿದೆ. ಮತ್ತು ರ್ಯಾಲಿ ಮಾಡಿಕೊಳ್ಳುವಂಥ ಸಾಧ್ಯತೆಗಳು, ಮತ್ತು ಈ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆ ಆಗೋದು, ಮತ್ತು ವಾಗ್ವಾದ ಮತ್ತು ಗಲಾಟೆ ಆಗುವಂಥ ಸಾಧ್ಯತೆಗಳಿದೆ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅಂತ, ಯಾಕಂದರೆ ಹಿಂದೆ ಕನ್ನಡ ಪರ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಕೂಡ ದೊಡ್ಡ ಮಸ್ತರದಲ್ಲಿ ಅಂದರೆ ಸಾದಳ್ಳಿ ಗೇಟಿಂದ ರ್ಯಾಲಿ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಎಲ್ಲ ಕೂಡ ಗ್ಲಾಸ್ಗಳನ್ನು ಹೊಡೆದು ಮತ್ತು ಕಲ್ಲುಗಳ ತೂರಾಟ ಕೂಡ ಆಗಿತ್ತು. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಏನೇ ಇರಲಿ, ಆದರೆ ಈ ಒಂದು ಬಂದ್ ಇವತ್ತಿನ ಎಫೆಕ್ಟ್ ಟೌನ್ ಹಾಲ್ ಮುಂಭಾಗದ ದೃಶ್ಯವನ್ನು ನೋಡ್ಬೋದು. ಜನ ಎಂದಿನಂತೆ ವೆಹಿಕಲ್ಸ್ ಮೂವ್ಮೆಂಟ್ ಇರುವಂಥದ್ದು, ಟ್ರಾಫಿಕ್ ಯಾವುದೇ ರೀತಿಯ ಟ್ರಾಫಿಕ್ ಜಾಮ್ ಇದೆ, ಮತ್ತು ವೆಹಿಕಲ್ಸ್ ಮೂವ್ಮೆಂಟ್ ಜಾಸ್ತಿ ಪ್ರಮಾಣದಲ್ಲಿರುವಂಥದ್ದು, ಪ್ರಯಾಣಿಕರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಓಡಾಡ್ತಾ ಇದ್ದಾರೆ. ಅಂದರೆ ಎಂದಿನಂತೆ ಇವತ್ತಿನ ಸ್ಥಿತಿ ಕೂಡ ಅದೇ ರೀತಿಯಾದಂಥ ಪರಿಸ್ಥಿತಿ ಇರುವಂಥದ್ದು, ಮತ್ತು ಓಡಾಟದ ಮತ್ತು ಪ್ರಯಾಣ ಎಲ್ಲ ಕೂಡ ಇರುವಂಥದ್ದು. ಇಂಥ ನಿಟ್ಟಿನಲ್ಲಿ ಈ ಯಾವುದೇ ರೀತಿಯ ಅಂದರೆ ಇಲ್ಲಿ ಸಮಸ್ಯೆ ಆಗಿರ್ಬೋದು, ಮತ್ತು ಜನ ಇದನ್ನಂತೆ ಓಡಾಟ ಮತ್ತೆ ರೈತಪರ ಸಂಘಟನೆಯಿಂದ ಬಂದಿದ್ದಾರೆ, ಅವರು ಕೂಡ ಗುಲಾಬಿ ಹುಡ್ಕೊಂಬಂದಿರುವಂಥದ್ದು. ಸರ್, ನೀವು ಯಾವ ಸಂಘಟನೆ, ಇವತ್ತಿನ ಬಂದ್ ವಿಚಾರವಾಗಿ ಏನು ಹೇಳ್ತೀರಿ? ಸರ್, ನನ್ನ ಹೆಸರು ಮೇಲ್ಕೋಟೆ ಬೆಟ್ಸ್ವಾಮಿಗೌಡ ಅಂತ, ರೈತ ಮತ್ತು ಕಾರ್ಮಿಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ನಾನು. ಇವತ್ತು ಈ ಗುಲಾಬಿಯನ್ನು ಹಿಡ್ಕೊಂಡು ಬೀದಿಲಿ ಯಾಕೆ ಓಡಾಡ್ತಾ ಇದ್ದೀವಿ ಅಂತ ಅಂದರೆ, ಎಲ್ರಿಗೂ ಆತಂಕ ಇದೆ, ಸಾರ್ವಜನಿಕರಲ್ಲಿ ಆತಂಕ ಇದೆ, ವಿಶೇಷವಾಗಿ ಶಾಲಾ ಮಕ್ಕಳಲ್ಲಿ ಮತ್ತು ಶಾಲಾ ಮಕ್ಕಳ ಪೋಷಕರಲ್ಲಿ ಆತಂಕ ಇದೆ. ಇವತ್ತು ಕರ್ನಾಟಕ ಬಂದಿದೆ, ಏನಿರುತ್ತೋ ಏನಿರಲ್ವೋ, ಮಕ್ಳಿಗೆ ಪರೀಕ್ಷೆ ಇದೆಯೋ ಇಲ್ವೋ, ಪೇಪರ್ ಏನಾಗ್ತದೋ ಅಂತ ಆತಂಕ ಇದೆ. ನಾವು ಹೆಂಗೆ ಪರೀಕ್ಷಾ ಸ್ಥಳಕ್ಕೆ ಹೋಗೋದು ಅನ್ನೋ ಆ ಪ್ರಶ್ನಾರ್ಥಕ ಚಿಹ್ನೆ ಇದೆ. ಅದನ್ನು ಒಂದು ಪೂರ್ಣ ವಿರಾಮ ಕೊಡುವ ನಿಟ್ಟಿನಲ್ಲಿ ಬಂದ್ಗೆ ನಾವು ಬೆಂಬಲ ಕೊಡ್ತಾ ಇಲ್ಲ. ಸಾರ್ವಜನಿಕರಿಗೆ ಹೊರೆಯಾಗ್ತಕ್ಕಂಥ ಬಂದ್ ನಮಗೆ ಬೇಡ, ಶಾಲಾ ಮಕ್ಕಳಿಗೆ ಹೊರೆಯಾಗ್ತಕ್ಕಂಥ ಬಂದ್ ನಮಗೆ ಬೇಡ, ಮತ್ತು ಕೂಲಿ ಕಾರ್ಮಿಕರಿಗೆ, ಬೀದಿ ಬದಿ ವ್ಯಾಪಾರಿಗಳಿಗೆ ಹೊರೆಯಾಗ್ತಕ್ಕಂಥ ಬಂದ್ ನಮಗೆ ಬೇಡ ಎನ್ನುವ ನಿಟ್ಟಿನಲ್ಲಿ ನಿಮ್ಮ ಹೋರಾಟ ನಮ್ಮ ಹೋರಾಟ, ನಿಮ್ಮ ಹೋರಾಟ ನಮ್ಮ ಹೋರಾಟವೂ ಹೌದು. ಗಡಿ ಭಾಗದಲ್ಲಿ ಆಗ್ತಕ್ಕಂಥ ಈ ಖ್ಯಾತೆಗೆ ನಾವು ಸಹ ನಿರಂತರವಾಗಿ ಹೋರಾಟವನ್ನು ಮಾಡ್ತೀವಿ, ನಿಮ್ಮ ಜೊತೆ ಕೈ ಜೋಡಿಸ್ತಿದ್ದೀವಿ, ಹೋರಾಟ ಮಾಡ್ತೀವಿ. ನಾವು ಪ್ರತ್ಯೇಕವಾಗಿ ಹೋರಾಟ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದೀವಿ. ಬೆಳಗಾವಿಗೆ ಹೋಗಿ ಹೋರಾಟ ಮಾಡಿದ್ದೀವಿ. ಇದು ಮರಾಠಿಯ ಒಂದು ಗಡಿಯಲ್ಲಿ, ಅಂದರೆ ಬೆಳಗಾವಿಯ ಒಂದು ಗಡಿಯಲ್ಲಿ ಆಗ್ತಕ್ಕಂಥ ಇಶ್ಯೂಗೆ ಕರ್ನಾಟಕವನ್ನು ಬಂದ್ ಮಾಡೋದು ಬೇಡ, ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇಲ್ಲವೇ ಇಲ್ಲ. ಕರ್ನಾಟಕ ಸುಭದ್ರವಾಗಿದೆ, ಆರಾಮಾಗಿದೆ. ನಾವೇನಿದ್ರು ಗಡಿ ಭಾಗದಲ್ಲಿ ಹೋರಾಟ ಮಾಡ್ಕೊಳ್ಳೋಣ, ಅಥವಾ ವಿಧಾನಸೌಧಕ್ಕೆ ಹೋಗಿ ಪ್ರಶ್ನೆ ಮಾಡೋಣ, ರಾಜಕಾರಣಿಗಳ ಪ್ರಶ್ನೆ ಮಾಡೋಣ, ಮುಖ್ಯಮಂತ್ರಿಗಳ ಪ್ರಶ್ನೆ ಮಾಡೋಣ, ಅಥವಾ ಗಡಿ ನಾಡಿನಲ್ಲಿರ್ತಕ್ಕಂಥ ಆ ಮಂತ್ರಿಯ ಮನೆಗೆ ಹೋಗಿ ನಾವು ಕೇಳುವಂಥ ಒಂದು ಪ್ರಶ್ನೆ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ಒಂದು ಸಂದೇಶ ಹೋಗಬೇಕು. ಬಂದಿಂದ ಯಾವುದೇ ಒಂದು ಆತಂಕ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಗುಲಾಬಿ ಹೂವು ಕೊಡುವಂಥ ಒಂದು ಕೆಲಸವನ್ನು ಇದಿಷ್ಟು ಶರ್ಮಿತಾ, ಅಂದರೆ ರೈತ ಮುಖಂಡರ ಮಾತಾಗಿರುವಂಥದ್ದು. ಅಂದರೆ ಬಂದ್ಗೆ ಬೆಂಬಲ ಇಲ್ಲ, ಹೋರಾಟ ನಮ್ಮದು ಸದಾ ಇರುವಂಥದ್ದು, ಆದರೆ ಬಂದ್ ಮಾಡುವ ಮೂಲಕವಾಗಿ ಸಾಕಷ್ಟು ಅನಾನುಕೂಲಗಳಿರುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಗುಲಾಬಿ ಹೂ ಅದೇ ಕಾರಣಕ್ಕೆ ಕೊಡ್ತಾ ಇರೋದು ಅಂತೇಳಿ. ಆದರೆ ಈ ಒಂದು ಸಂದರ್ಭದಲ್ಲಿ ಪೊಲೀಸರು ಸಾಕಷ್ಟು ಕಟ್ಟೆಚ್ಚರವನ್ನ ನಗರದ ಪ್ರಮುಖ ಭಾಗ ಅಂದರೆ ಟೌನ್ ಹಾಲ್ ಇಲ್ಲಿ ಮಾಡ್ಕೊಂಡಿರುವಂಥದ್ದು. ಆದರೆ ಇಲ್ಲಿನ ಮೆರವಣಿಗೆ ಅವಕಾಶ ಕೊಡೋದಿಲ್ಲ ಅಂತೇಳಿ ಕಮಿಷನರ್ ಕೂಡ ಹೇಳಿದ್ದಾರೆ. ಆದರೆ ಈಗ 11 ಗಂಟೆಗೆ ಇಲ್ಲಿ ಕನ್ನಡ ಪರ ಸಂಘಟನೆ ಎಲ್ಲರೂ ಕೂಡ ಇಲ್ಲಿ ಸೇರ್ತಾರೆ. ಆದರೆ ಇಲ್ಲಿನ ಮೆರವಣಿಗೆಗೆ ಅವಕಾಶವನ್ನ ಕೊಡ್ತಾರಾ, ಕೂಡಲೇ ಅವರನ್ನ ವಶಕ್ಕೆ ಪಡೆಯುವಂಥ ಕೆಲಸವನ್ನ ಮಾಡ್ತಾರೆ ಅನ್ನೋದು ಕೂಡ ನೋಡಬೇಕಾಗುತ್ತಾ ಶರ್ಮಿತಾ? ನೋಡೋಣ 11 ಗಂಟೆ ನಂತರ ಬೆಳವಣಿಗೆ ಆ ಪ್ರದೇಶದಲ್ಲಿ ಏನಾಗುತ್ತೆ ಅಂತ ಹೇಳಿ.